ಮೂರು ಸರಿ ಹೇಳೋಣ. ವಿ ಆರ್ ದ ಅಂಬಾಸಿಡರ್ಸ್ ಆಫ್ ಲರ್ನಿಂಗ್. 1, 2, 3 ಸ್ಟಾರ್ಟ್. ಕಲಿಕೆಯ ಒಬ್ಬ ರಾಯಭಾರಿಯಾಗಿ ನಾವು ಕಲಿಕೆಯ ಒಂದು ಸುಂದರವಾದ ಅನುಭವವನ್ನು ನೀಡುತ್ತಾ, ಕಲಿಕೆ ಅನ್ನೋದೇ ಜನ ಪ್ರೀತಿಸೋಂಗೆ ಮಾಡ್ತಾ ನಿರಂತರ ಕಲಿಕೆಗೆ ಒಡ್ಡಿದರೆ ವಿ ಆರ್ ಸಕ್ಸಸ್ಫುಲ್. ನನಗೆ ಗೊತ್ತಿಲ್ಲ, ಸುಮ್ಮನೆ ಸೈನ್ಸ್ ಒಂದು, ಆರ್ಟ್ಸ್ ಒಂದು, ಕಾಮರ್ಸ್ ಒಂದು ಟ್ರೈನಿಂಗ್ 4 ಡಿಗ್ರಿ ಮಾಡಿದೆ. ನನಗೆ ಬೇಜಾರಾಗಿಲ್ಲ, ಯಾಕೆಂದರೆ ಎಲ್ಲ ಒಂದು ಚೂರು ತಿಳ್ಕೊಂಡಂಗಾಯ್ತು. ಎಲ್ಲದರಲ್ಲೂ ಒಂದೊಂದು ವಿಚಾರ ಇರ್ತದೆ. ನೀವು ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಏನಾಗಲಿ, ನೀವು ಸಕ್ಸಸ್ ಆಗೋಕ್ಕೆ ಸ್ಕೋಪ್ ಇದೆ. ನೀವು ಸಬ್ಜೆಕ್ಟ್ ಮೇಲೆ ನಿಮ್ಮನ್ನು ಯಾರು ಹೊಡೆಯಲ್ಲ, ಇಂಡಿವಿಜುವಲ್ ಮೇಲೆ ಎಳಿತಾರೆ. ಒಂದೊಂದೇ ಸಬ್ಜೆಕ್ಟ್ ಎಕ್ಸ್ಪರ್ಟ್ನೇ ವರ್ಲ್ಡ್ ರಿನೌನ್ ಪರ್ಸನ್ ಆಗ್ಬೋದು ನೀವು. ಓಕೆ, ಸೊ ವಿಶ್ವೇಶ್ವರಯ್ಯನವ್ರಿಗೆ ನಮಸ್ಕಾರ ಹೇಳ್ಬಿಡೋಣ. ಹಾಂ ಅಲ್ಲ, ಏನ್ರಿ ಮನುಷ್ಯ ಅಲ್ಲ, ಹೆಂಡ್ತಿ ನನಗೆ ಬೇಡ ಹೋಗ್ತೀನಿ, ಹೋಗಮ್ಮ ತಾಯಿ ಅಂತ ಕಾರ್ ಕೊಟ್ಟು ಕಳಿಸಿದ್ದು ಅಂತ ಏನೋ ಹೇಳಿದ್ರು, ಯಾರೋ ಹೇಳಿದ್ದಾರೆ. ಪ್ರಪಂಚಕ್ಕೆ ಒಡ್ಕೊಂಡು 100 ವರ್ಷನೂ ನಿಜವಾಗಿ ಬದುಕಿದ್ರಲ್ವೇನ್ರಿ. ನಾನು ಒಂದು ತುಂಡು ವಿಶ್ವೇಶ್ವರಯ್ಯನವ್ರು, ನಾವು ಇಂಜಿನಿಯರಿಂಗ್ ಫೀಲ್ಡವ್ರು ಅಂತೂ ವಿಶ್ವೇಶ್ವರಯ್ಯನವ್ರು ಮರೆಯಲ್ಲ, ಬಿಕಾಸ್ ಈಸ್ ಎ ಗ್ರೇಟ್ ಇಂಜಿನಿಯರ್ ಅಂತ. ಆ್ಯಂಡ್ ನನ್ನ ಪ್ರಥಮ ಆದರ್ಶದ ವ್ಯಕ್ತಿ ವಿಶ್ವೇಶ್ವರಯ್ಯ. ಆ ವ್ಯಕ್ತಿಯ ಕೆಲವು ಗುಣಗಳನ್ನು ನಾವು ಕಲ್ತ್ಕೊಂಡ್ರು ಸಾಕು, ದಟ್ಸ್ ಎನಫ್ ಫಾರ್ ಅವರ್ ಲೈಫ್. ಟೈಮ್ ಈಸ್ ಮನಿ ಇದ್ರು. ಎಲ್ಲ ಎಷ್ಟೊಂದು ಕ್ಷೇತ್ರಗಳಲ್ಲಿ ದುಡಿದ್ರು. 1000 ವರ್ಷದಲ್ಲಿ ನಾವು ಮಾಡೋದನ್ನ 100 ವರ್ಷದಲ್ಲಿ ಆ ಮನುಷ್ಯ ಮಾಡೋಗಿದ್ದಾರೆ. ಜಸ್ಟ್ ನಮ್ಮ ಗ್ರೇಟ್ ಇಂಜಿನಿಯರ್ನ ನೆನೆಸ್ಕೊಳ್ಳೋಣ. ಆ ವ್ಯಕ್ತಿ ಹೇಳಿದ್ದಾರೆ, ನೀವು ಮನುಷ್ಯನ ಶ್ರೇಷ್ಠ ಮಾಡಿದರೆ ಮಾತ್ರ ಜನಾಂಗನ ಶ್ರೇಷ್ಠ ಮಾಡಿದಂಗೆ ಆಗುತ್ತೆ ಅಂತ. ಇದು ನನ್ನ ಆನ್ಲೈನ್ ಸ್ಟೂಡೆಂಟು, 73 ವರ್ಷದ ಯುವಕ ಬರೆದಿರೋದು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ರಿಟೈರ್ಡ್, ಕಣ್ಣು ಕಾಣಿಸ್ತಾ ಇಲ್ಲ ಈಗ. ಒಂದಿನ ಮೆಂಟ್ರಿಂಗ್ ಬಗ್ಗೆ ಮಾತಾಡ್ತಾ, ಸರ್ ನಾನು 4 ಸಾಲ ಬರ್ದೀನಿ ಹೇಳ ಅಂತ ಹೇಳಿದ್ದು. ಓಕೆ, ಕಲಂದರದ ಮಾರ್ಗದರ್ಶನ ಇಲ್ಲದಿರೆ ಮಾರ್ಗವು ತಿಳಿಯುವುದಿಲ್ಲ, ಮಾರ್ಗವು ತಿಳಿಯದಿರೆ ಗುರಿ ತಲುಪಲಾಗುವುದಿಲ್ಲ. ಎಂತ ಮಾತಲ್ಲ ಅಂದರೆ, ನಾನು ಐ ಪ್ರೆಸೆಂಟಿಂಗ್ ವಿಶೇಷನಲ್ಲಿ ಹೇಳ್ತಾ ಇದ್ದೀನಿ, ಈ ಕಡೆ ನನ್ನ ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ. ಈಗ ನಾವು ಈ 74 ಮುಂಚೆ ಕಾಣಿಸ್ತಾ ಇತ್ತು, ಆಮೇಲೆ ಈಗ ಕಾಣಿಸ್ತಾ ಇಲ್ಲ. ಆನ್ಲೈನ್ ಸ್ಟೂಡೆಂಟ್ ಅಲ್ಲ, ಲಾಕ್ಡೌನ್ ಟೈಮಲ್ಲಿ ಬಂದವರು. ನಾನು ನನ್ನ ಸ್ಟೂಡೆಂಟ್ಸ್ ಲೇಖನಗಳೆಲ್ಲ ತಗೊಂಡಿದ್ದೀನಿ ನನ್ನ ಬುಕ್ಸಲ್ಲಿ ಕೆಲವು. ಒನ್ ಸಚ್ ಎಕ್ಸಾಂಪಲ್, ಮೆಂಟರ್ ಇಸ್ ಎ ಕೆಟಲಿಸ್ಟ್. ಬೇರೆ ಬೇರೆ ಪದ ಬೇಕಲ್ಲ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ. ವೇಗವರ್ಧಕ, ಬೇರೆ ಎಲ್ಲ ಸ್ಲೋ ಆಗಿ ಹೋಗ್ತಾ ಇದ್ರೆ, ಸ್ಲೋ ಪೇಸಲ್ಲಿ ಹೋಗ್ತಾ ಇದ್ರೆ ಫಾಸ್ಟ್ ಪೇಸಲ್ಲಿ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮೆಂಟರ್. ಮೆಂಟರ್ಸ್ ಆರ್ ಇಂಪ್ಲಿಮೆಂಟರ್ಸ್. ನೀವು ಬರೀ ಲೆಕ್ಚರರ್ ಆಗಿದ್ರೆ ಇಂಪ್ಲಿಮೆಂಟರ್ಸ್ ಆಗಿಲ್ಲ ನೀವು. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಜೊತೆ ಮೆಂಟರ್ ಆಗಿ ಏನೇನು ಅನ್ಕೊಂತೀರಿ ಇಂಪ್ಲಿಮೆಂಟ್ ಮಾಡಿ. ನಿಮ್ಮ ಪಾರ್ಟ್ನರ್ ಜೊತೆ ಅಲ್ಲ, ಸ್ಟೂಡೆಂಟ್ಸ್ ಜೊತೆ. ಪಾರ್ಟ್ನರ್ ಜೊತೆಗೂ ಹೆಲ್ಪ್ ಆಗುತ್ತೆ. ಆಮೇಲೆ ನಾವು ನೀಟಾಗಿ ಹ್ಯಾಂಡಲ್ ಮಾಡ್ತೀವಿ ಅಷ್ಟೇ. ಜಗಳಾಡಿ ಹ್ಯಾಂಡಲ್ ಮಾಡ್ತಾ ಇದ್ರೆ ಒಂದು ಒಳ್ಳೆ ಸ್ಮೈಲ್ ಬಂತು, ಗುಡ್ ಹಾರ್ಟ್ಲಿ ಸ್ಮೈಲ್ ಬಂತು. ಒಂದು ಯಾವಾಗಲೂ ಬೆಳಗ್ಗೆ ಹೇಳಿದ್ದು ಒಂದು ಮಾತು ರಿಪೀಟ್ ಮಾಡ್ಬೇಕು ನಿಮಗೆ. ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಆ್ಯಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್. ಲೆಕ್ಚರರ್ಸ್ ಅಂದರೆ ಇಲ್ಲಿರೋದು ತಗೊಂಡೋಗಿ ಲಾಕ್ಡೌರು ಅಂತ ಇದೆ. ಐ ವಾಂಟ್ ಆಲ್ ಆಫ್ ಯು ಟು ಡಿಸ್ಪ್ರೂವ್. ಯೂಸ್ ದಿಸ್ ಹಾರ್ಟ್ ಎಮೋಷನ್ಸ್. ಸೀರಿಯಸ್ಲಿ ಯುವರ್ ಪ್ರೆಸೆಂಟೇಷನ್ ವಿಲ್ ಇಂಪ್ರೂವ್. ಈಗ ನಾನು ಮೋರ್ ದೆನ್ 50% ಐ ಆಮ್ ಸ್ಪೀಕಿಂಗ್ ಫ್ರಮ್ ದಿಸ್. ಅಬ್ಸರ್ವ್ ಮಾಡಿದ್ದೀರಾ ಏನೋ ಗೊತ್ತಿಲ್ಲ ನನಗೆ. ಅಂದರೆ ವಿತ್ ಕನ್ಸರ್ನ್ ಐ ಆಮ್ ಸ್ಪೀಕಿಂಗ್, ನಾಟ್ ಜಸ್ಟ್ ಅವರೇನೋ ಒಂದು ಟ್ರೈನಿಂಗು ಅವಕಾಶ ಕೊಟ್ಟಿದ್ದಾರೆ ಅಂತಲ್ಲ. ಯು ಕ್ಯಾನ್ ಚೇಂಜ್ ಯುವರ್, ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಅಂತ. ಐ ಆಮ್ ಸ್ಪೀಕಿಂಗ್ ಫ್ರಮ್ ದ ಹಾರ್ಟ್. ಓಕೆ, mentors take you from where you are today and where you want to go. ಎಂಥ ಕೆಲಸ ರೀ
ದೇವರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ಕಡೆ. ದೇವರು ನಮಗೆ ಕಣ್ಣಿಗೆ ಕಾಣಲ್ಲ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಯು ಆರ್ ದ ರಿಯಲ್ ಗಾಡ್. ನಾನು ಇವತ್ತೇ ಫಸ್ಟ್ ಈ ಪದ ಬಳಸ್ತಾ ಇದ್ದೀನಿ. ದಟ್ ಮೀನ್ಸ್ ವಿ ಆರ್ ದ ರಿಯಲ್ ಗಾಡ್ಸ್. ಮೇಲ್ ಗಾಡ್, ಫಿಮೇಲ್ ಗಾಡ್ ಅಷ್ಟೇ. ನೀವು ಯೋಚನೆ ಮಾಡ್ಕೊಳ್ಳಿ, ಸೀರಿಯಸ್ ಆಗಿ ಈ ಶಾಕ್ ಆಗ್ಬೋದಲ್ಲ, ನಿಮಗೆ ಶಾಕ್ ಆಯ್ತು ಕೆಲವ್ರಿಗೆ. ಫೀಲ್ ಮಾಡಿ, ದೇವರಲ್ಲಿಲ್ಲ, ಅಲ್ಲಿ ಫೋಟೋಲ್ಲಿ ಹಾಕಿದ್ದಾರೆ. ಒಂದು ಸರಸ್ವತಿಗೊಂದು ಆರ್ಟಿಸ್ಟ್ ಹೆಂಗೆ ಬಂತು ಅವ್ನ ಮುಖ ಬಂದ್ಬಿಟ್ಟ ಅವನು. ಸರಸ್ವತಿ ಹೇಗಿದ್ದಾರೆ ಗೊತ್ತಿಲ್ಲ ನಮಗೆ. ಯು ಆರ್ ದ ರಿಯಲ್ ಗಾಡ್. ಯು ಆರ್ ದ ರಿಯಲ್ ಗಾಡ್. ಆ್ಯಕ್ಚುಲಿ ಜೆಂಟ್ಸ್ ಟೀಚರ್ಸ್, ಲೆಕ್ಚರರ್ಸ್ಗೆ ಒಂದು ಕ್ವಾಲಿಟಿ, ಮದರ್ ಕ್ವಾಲಿಟಿನ ಅಬ್ಸರ್ವ್ ಮಾಡ್ಕೋಬೇಕಂತೆ ನಾವುಗಳು. ಅವ್ರಿಗೆ ಅವರೇ ಮದರ್ ಆಗೋದ್ರಿಂದ ಆ ಕ್ವಾಲಿಟಿ ಬಂದ್ಬಿಡುತ್ತೆ ಅವ್ರಿಗೆ. ನಮ್ಗೆ ಫಾದರ್ ಕ್ವಾಲಿಟಿ ಬೇಕಿಲ್ಲ ಟೀಚ್ ಮಾಡ್ಬೇಕಾದ್ರೆ. ಏನಕ್ಕೆ ಬರ್ತಾ ಇದ್ದೀರ? ಇಲ್ಲ, ನನಗೆ ಸೀರಿಯಸ್ಲಿ ಐ ಹ್ಯಾವ್ ಅಬ್ಸರ್ವ್ಡ್. ನಾನು ಬರೀ ಅಪ್ಪನ ಥರನೇ ಬಿಹೇವ್ ಮಾಡಿದ್ರೆ ಮಕ್ಕಳು ನಮ್ಮ ಮಾತು ಕೇಳಲ್ಲ. ಅಮ್ಮ ಏನು ಮಾಡ್ತಾರೆ, ಅಮ್ಮನ ಕ್ವಾಲಿಟಿ, ಆ ಅಮ್ಮನ ಕ್ವಾಲಿಟಿಯನ್ನು, ಕೆಲವು ಅಂಶಗಳನ್ನು, ಬಿಕಾಸ್ ಗಂಡಸರೇ ಜಾಸ್ತಿ ಅಮ್ಮನ ಲವ್ ಮಾಡೋದು. ನನ್ನ ರಿಸರ್ಚ್ ಏನ್ರಿ, ನಾವು ಗಂಡಸರುಗಳು ಜಾಸ್ತಿ ಅಮ್ಮ, ಹೆಂಗಸರು ಅಪ್ಪ. ಅದೇನು ಮಾಡೋಕ್ಕಾಗಲ್ಲ, ಅದೊಂಥರ ಅದು ಬಂದಿದೆ ಹಿಂದೆಯಿಂದ. ಆದರೆ ಇಲ್ಲ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಲರ್ನಿಂಗಿಗೆ ಅಬ್ಸರ್ವೇಷನ್ನು, ಜೆಂಟ್ಸ್ ಲೆಕ್ಚರರ್ಸು ಆ ಅಮ್ಮನ ಒಂದು ಕ್ವಾಲಿಟಿ ಇದೆಯಲ್ಲ, ಕೇರಿಂಗ್, ಅಫೆಕ್ಷನ್, ಆ ಒಂದು ಕ್ವಾಲಿಟಿ ನನಗೆ ಬೇಕು ಅಂತ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇಟ್ಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಅಂತ ಅನಿಸಿದೆ, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎ ಮೆಂಟರ್ ಇಸ್ ಸಮ್ವನ್ ಹೂ ಸೀಸ್ ಮೋರ್ ಟ್ಯಾಲೆಂಟ್ ಅಂಡ್ ಎಬಿಲಿಟಿ ವಿತಿನ್ ಯು ದ್ಯಾನ್ ಯು ಸೀ ಇನ್ ಯುವರ್ ಸೆಲ್ಫ್ ಅಂಡ್ ಹೆಲ್ಪ್ಸ್ ಬ್ರಿಂಗ್ ಇನ್ ಔಟ್ ಆಫ್ ಯು. ಬಾಬ್ ಪ್ರಾಕ್ಟರ್ ಅನ್ನೋ ಅಮೆರಿಕದ. ಅಂದರೆ ನಿಮಗೆ ಗೊತ್ತಾಗಿರಲ್ಲ, ಮಕ್ಕಳಿಗೆ ಗೊತ್ತಾಗಿರಲ್ಲ, ಅದನ್ನು ಹುಡುಕಿ ತೆಗೆದು ತೆಗೆದು ಹೇ ಯು ಗಾಟ್ ದ ಟ್ಯಾಲೆಂಟ್ ಯಾ ಅಂತ ಒಂಚೂರು ಟ್ಯಾಪ್ ಮಾಡಿ ಗೋ ಹೆಡ್ ಅಂದರೆ ಈಗಲೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಈಗಲೇ ದೇವ್ರು ಮಾಡಿಬಿಟ್ಟಿದ್ದೀನಿ ನಿಮ್ಮನ್ನ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಎಲ್ಲೂ ದೇವರಿಲ್ಲ, ಇಲ್ಲೇ ಇರೋದು, ನೀವೇ ಜೀವಂತ ಇರೋದು, ನಿಮ್ಮ ಎದುರುಗಡೆ ಸಿಗೋರು, ಇವ್ರನ್ನೇ ದೇವರು, ಇವ್ರದೇ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಅವರೆಲ್ಲ ಕಲ್ತ್ಕೊಳ್ಳೋದು ಅಂತ ಒಂಚೂರು ಯೋಚನೆ ಮಾಡ್ತಾ ಬನ್ನಿ. ಯು ವಿಲ್ ಸಿ ಎ ಚೇಂಜ್ ಇನ್ ಯು. ಐ ಆಮ್ ನಾಟ್ ಎ ಟೀಚರ್ ಬಟ್ ಅನ್ ಅವೇಕನರ್ ಅಂತ ಹೇಳ್ತಾರೆ. ಅಂದರೆ ನಾನು ಪಾಠ ಮಾಡಲ್ಲ, ಅವೇಕನಿಂಗ್ ಫೀಲಿಂಗ್ ಕೊಡ್ತಾನೆ ಅವ್ರಿಗೆ, ಎಚ್ಚೆತ್ತ ಸ್ಥಿತಿಯಲ್ಲಿ ಇರಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಇದು ಚೀನಿ ಗಾದೆ, ಇದು ಓದಿ ಒಂದ್ಸರಿ. ಸೊ ಮೆಂಟಲ್ಗೂ ಲೆಕ್ಚರರ್ಗೂ ಇರೋ ವ್ಯತ್ಯಾಸ. ಈಗ ಲೆಕ್ಚರರ್ ಏನು ಮಾಡ್ತಾರೆ, ನಿಂದು ಜಾಬ್ ಕೋರ್ಸ್ ಮುಗಿದ್ಮೇಲೆ ಒಂದು ಕೆಲಸ ಸೇರ್ಕೊ ಅಂತ ಹೇಳ್ತಾರೆ. ಆದರೆ ನಾವೇನು ಹೇಳ್ತೀವಿ ಅಂದರೆ, ಬರೀ ಒಂದು ಕೆಲಸ ಅಲ್ಲ, ಲೈಫ್ ಲಾಂಗ್ವರೆಗೂ ನಿನಗೆ ಹೆಲ್ಪ್ ಆಗೋಂಗೆ ಗೈಡ್ ಮಾಡೋದು ಅಂತ ಮಾಡೋದು. ಎಷ್ಟು ಟ್ರೆಮೆಂಡಸ್ ಚೇಂಜ್ ಇದೆಲ್ಲ. ದ ಪ್ರಿನ್ಸಿಪಲ್ ಈಸ್ ಕಂಪೀಟಿಂಗ್ ಅಗೇನ್ಸ್ಟ್ ಯುವರ್ ಸೆಲ್ಫ್. ಇಟ್ಸ್ ಅಬೌಟ್ ಸೆಲ್ಫ್ ಇಂಪ್ರೂವ್ಮೆಂಟ್, ಅಬೌಟ್ ಬೀಯಿಂಗ್ ಬೆಟರ್ ದ್ಯಾನ್ ಯುವರ್ ದ ಡೇ ಬಿಫೋರ್. ಇದೆಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ನನ್ನ ಪ್ರೆಸೆಂಟೇಷನಲ್ಲಿ, ಥಾಟ್ ಪ್ರಾಸೆಸ್ಸಲ್ಲಿ ಈ ಥರದ ಪದಗಳನ್ನು ಹೇಳ್ತಾ ನೋಡ್ತಾ ನಮ್ಮಲ್ಲಿ ಚೇಂಜ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಅದನ್ನು ನಾವು ಮಾಡಬೇಕಾಗ್ತದೆ. ಸೊ the country doesn't deserve anything less than success from us. Let us aim for success.